ಇತ್ತೀಚೆಗೆ ಒಬ್ರು ರಿಟೈರ್ಡ್ ಟೀಚರ್ನ ಟ್ರ್ಯಾಪ್ ಮಾಡಿ ಅವ್ರ ಹತ್ರ 24 ಕೋಟಿ ದುಡ್ಡನ್ನ ಕಿತ್ಕೊಂಡಿರುವಂತ ಒಂದು ಪ್ರಕರಣ ಬಂದಿದೆ. ಅದ್ರ ಬಗ್ಗೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ, ನ್ಯೂಸ್ ನೋಡೋರ್ಗೆಲ್ಲ ಗೊತ್ತಿರುತ್ತೆ. ನ್ಯೂಸ್ ನೋಡದೆ ಇರೋರ್ಗೂ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು, ಯಾಕೆ ಅಂತಂದ್ರೆ ನೀವು ಕೂಡ ಅಂತ ಟ್ರ್ಯಾಪ್ ಗಳಿಗೆ ಸಿಕ್ಕಾಕೊಳಕ್ ಹೋಗ್ಬೇಡಿ ಅಂತ ಮಾಡ್ತಾರೆ. ಅದೇ ತರನೇ ನಿಮಗೆ ಸಿಕ್ಕಾಕೊಳ್ಳೋ ತರನೇ ಮಾಡ್ತಾರೆ ಅವರು. ನಿಮ್ಮ ಡೀಟೇಲ್ಸ್ ಗಳನ್ನ ತಗೊಂಡು ನಿಮಗೆ ಹೇಳಿ ನಿಮ್ಮನ್ನೇ ಅದರಲ್ಲಿ ಸಿಕ್ಕಾಕೊಳ್ಳೋ ತರ ಮಾಡ್ತಾರೆ. ಹುಷಾರಾಗಿರಿ. ಇದನ್ನ ಯಾಕೆ ನೀನ್ ಇವಾಗ ನಮ್ಗೆ ಹೇಳ್ತಿದ್ಯಾ ಅಂತಂದ್ರೆ, ಇದೆಲ್ಲನೂ ನೀವೇ ಮಾಡ್ಕೊಂಡಿರೋ ಕೆಲಸ ಆಗಿರುತ್ತೆ. ನೀವೇ ನಿಮ್ಮ ಡೀಟೇಲ್ಸ್ ಗಳನ್ನ ಶೇರ್ ಮಾಡ್ಕೊಂಡು ನೀವೇ ಅಂತ ಟ್ರಾಪ್ ಗಳಿಗೆ ಸಿಕ್ಕಾಕೊಳ್ಳೋ ತರ ಮಾಡ್ಕೊಂತೀರಾ. ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ಹುಷಾರಾಗಿರಿ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳು ಮಾಡೋರು ಅಷ್ಟೇನೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ಗಳನ್ನ ನೀವೇ, ಪರ್ಸನಲ್ ಡೀಟೇಲ್ಸ್ಗಳನ್ನ ನೀವೇ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವೆಷ್ಟೇ ಬುದ್ಧಿವಂತರಾಗಿರಿ, ಎಷ್ಟೇ ಓದಿರೋರು ಬುದ್ಧಿವಂತರೇ ಜಾಸ್ತಿ ಈ ತರ ಟ್ರಾಪ್ಗಳಿಗೆ ಸಿಕ್ಕಾಕೊಳ್ಳೋದು. ಇವಾಗ ಇವರು ಕೂಡ ಅಷ್ಟೇನೆ ರಿಟೈರ್ಡ್ ಟೀಚರ್ ಅವರು ಮಕ್ಕಳುಗಳಿಗೆ ಬುದ್ಧಿ ಹೇಳ್ತಾ ಇದ್ದವರು, ಅವರೇ ಇಂಥದಕ್ಕೆ ಟ್ರಾಪ್ಗೆ ಸಿಕ್ಕಾಕೊಂಡು ಒಂದಲ್ಲ ಎರಡಲ್ಲ 24 ಕೋಟಿ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಇನ್ನೂ ದುಡ್ಡು ಬೇಕು ಅಂತಂದಿದ್ದಕ್ಕೆ ಅವರು ಇನ್ನೂ ಇರೋ 1.5 kg ಚಿನ್ನನ ಬ್ಯಾಂಕಲ್ಲಿ ಇಟ್ಬಿಟ್ಟು ದುಡ್ಡು ತರೋದಕ್ಕೆ ಹೋಗಿ ಅಲ್ಲಿ ಮ್ಯಾನೇಜರು ಸ್ವಲ್ಪ ಏನೋ ವಿಚಾರ ಮಾಡಿ, ಏನಿದು ಇಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆ ಇವ್ರ ಅಕೌಂಟ್ ಅಲ್ಲಿ ಅಂತ, ಮತ್ತೆ ಯಾಕೆ 1.5 kg ಚಿನ್ನನ ಅಡ ಇಡ್ತಾ ಇದ್ದೀರಾ, ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಹೇಳಿ ಸ್ವಲ್ಪ ಸಮಾಧಾನವಾಗಿ ಕೇಳಿದ್ಮೇಲೆ ಅವಾಗ್ಲೂ ಅವ್ರು ಏನು ಹೇಳಿಲ್ಲ. ಆಮೇಲೆ ಪೊಲೀಸ್ ಅವ್ರಿಗೆಲ್ಲ ಹೇಳಿ ಅವರು ಮ್ಯಾನೇಜರು ಅವ್ರು ಬಂದು ವಿಚಾರಿಸಿದ ಮೇಲೆ ಹಿಂಗ್ ಆಗಿದೆ ಅಂತ ಅವರು ಬಾಯ್ ಬಿಟ್ಟಿರೋದು. ಇಲ್ಲ ಅಂತಂದಿದ್ರೆ ಏನಾಗಿರೋದು, ಅದನ್ನು ತಗೊಂಡೋಗಿ ದುಡ್ಡನ್ನ ಅವರಿಗೆ ಕೊಟ್ಟಿರೋರು. ಮತ್ತೆ ಅವ್ರೇನಾದ್ರು ಹಿಂಸೆ ಮಾಡಿದ್ದಾರೆ ಅಂತಂದ್ರೆ ಅವರು ಜೀವನೂ ಕಳ್ಕೊಬೋದಾಗಿತ್ತು. ಕಳ್ಕೊಂಡ್ರೆ ಹೋಯ್ತು, ಜೀವನೂ ಹೋಯ್ತು, ಈ ಕಡೆ ಈ ದುಡ್ಡು ಹೋಯ್ತು. ಈ ವಿಷಯನ ಆಚೆ ಬರ್ತಾ ಇರ್ಲಿಲ್ಲ ಅಲ್ವಾ. ಇನ್ನು ಈ ವಿಷಯಕ್ಕೂ ನಮಗೂ ಏನ್ ಸಂಬಂಧ, ಇದನ್ನ ಯಾಕೆ ಮಾತಾಡ್ತಾ ಇದೆಯಾ, ಇದನ್ನ ಯಾಕೆ ಹೇಳ್ತಾ ಇದೆಯಾ, ಇದಕ್ಕೂ ಯೂಟ್ಯೂಬ್ಗೂ ಏನ್ ಸಂಬಂಧ ಅಂತಂದ್ರೆ, ಯೂಟ್ಯೂಬ್ಗೂ ಸಂಬಂಧ ಇದೆ, ನಿಮಗೂ ಸಂಬಂಧ ಇದೆ. ಅದಕ್ಕೆ ಈ ವಿಷಯನ ನಾನು ಮಾತಾಡ್ತಾ ಇರೋದು. ಸ್ವಲ್ಪ ಹುಷಾರಾಗಿ ಇರಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾವುದೇ ತರ ಸ್ಕ್ಯಾಮ್ಗಳಿಗೆ ಸಿಕ್ಕಾಕೊಳಕ್ ಹೋಗ್ಬೇಡಿ, ಇಂಥವೆಲ್ಲ ಆಗ್ತಾನೆ ಇರುತ್ತೆ. ನಾನು ಇದಕ್ಕೆ ಮುಂಚೆನೆ ತುಂಬಾ ದಿನದಿಂದನೇ ಒಂದು ವಿಡಿಯೋ ನೋಡಿದ್ದೆ. ಅದು ಯೂಟ್ಯೂಬರ್ ಏನೇನೆ, ಅವರು ಕುಕಿಂಗ್ ಚಾನಲ್ ಇದೆ, ಗೊತ್ತಿರುತ್ತೆ ಅವ್ರು ಎಲ್ಲರಿಗೂ. ನಾನು ಹೆಸರೆಲ್ಲ ಹೇಳಕ್ ಹೋಗಲ್ಲ ಚಾನಲ್ ನೇಮ್ನ. ಆದ್ರೆ ಅವ್ರು ಇವಾಗ ಕುಕಿಂಗ್ ಮಾಡ್ತಾ ಇಲ್ಲ, ಅವ್ರದ್ದೊಂದು ಏನದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಏನೋ ಶಾಪು, ಅದನ್ನೇ ಇದ್ರಲ್ಲೂ ಯೂಟ್ಯೂಬ್ ಅಲ್ಲೂ ಬಿಸ್ನೆಸ್ ಅವ್ರು ಮಾಡ್ತಾ ಇರೋದು. ಆಯ್ತಾ, ಗೊತ್ತಿರುತ್ತೆ. ಇದನ್ನ ಹೇಳಿದ್ರೆ ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಅವ್ರು ಕುಕಿಂಗ್ ಚಾನಲ್ ಇಟ್ಟಿದ್ದವರು ಮುಂಚೆ. ಅವರಿಗೂ ಇದೇ ತರ ಕಾಲ್ ಬಂದಿತ್ತಂತೆ ಟ್ರ್ಯಾಪ್ ಮಾಡೋದಿಕ್ಕೆ. ಈ ತರ ಎಲ್ಲೋ ಬೇರೆ ಸ್ಟೇಟ್ ಇಂದ ಪೊಲೀಸ್ ಅವರು, ನೀವು ಈ ತರ ಏನೋ ಅವರು ಆನ್ಲೈನ್ ಅಲ್ಲಿ ಈ ಜ್ಯುವೆಲ್ರಿಗಳನ್ನ ಇದ್ ಮಾಡ್ತಾರೆ ಅಲ್ವಾ, ಪಾರ್ಸಲ್ ಕಳಿಸ್ತಾರೆ ಅಲ್ವಾ, ಆ ಪಾರ್ಸಲ್ ಅಲ್ಲಿ ನೀವೇನೋ ಬೇಡದೇ ಇರೋ ವಸ್ತುನ ನೀವು ಪಾರ್ಸಲ್ ಅಲ್ಲಿ ಇದ್ ಮಾಡ್ತಾ ಇದ್ದೀರಾ. ಆ ತರ ಏನೋ ಒಂದು ಟ್ರ್ಯಾಪ್ ಮಾಡೋದಕ್ಕೆ ನೋಡಿದ್ದಾರೆ. ಆದ್ರೆ ಅವರು ಹುಷಾರಾಗ್ಬಿಟ್ಟು ಇಂಥದನ್ನ ಮುಂಚೆನೆ ನೋಡಿ ತಿಳ್ಕೊಂಡಿರೋದ್ರಿಂದ ಹುಷಾರಾಗಿ ಅವರು ಪೊಲೀಸ್ ಅವ್ರಿಗೆಲ್ಲ ಹೇಳಿ ಇದ್ರ ಬಗ್ಗೆ ಇದ್ ಮಾಡ್ಕೊಂಡಿದ್ದಾರೆ. ಅವರೇ ವಿಡಿಯೋ ಮಾಡಿ ಹೇಳಿದ್ರು. ಅವಾಗ್ಲೇ ನಾನು ಇಂಥದನ್ನ ನೋಡಿದೆ, ಇಂಥದ್ದು ನಡೀತಾನೆ ಇರುತ್ತೆ. ಆದ್ರೆ ಇವಾಗ ಈ ಟೀಚರು, ಅದರಲ್ಲೂ ಅವರು ಮಕ್ಕಳುಗಳಿಗೆ ಬುದ್ಧಿ ಹೇಳುವಂತ ಟೀಚರು, ಇವರೇ ಇಂಥ ಟ್ರ್ಯಾಪ್ಗೆ ಸಿಕ್ಕಾಕೊಂಡಿದ್ದಲ್ದೆ ಒಂದಲ್ಲ ಎರಡಲ್ಲ 24 ಕೋಟಿ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಇನ್ನೂ 1.5 kg ಚಿನ್ನನ ಅಡ ಇಟ್ಟು ದುಡ್ಡು ಕೊಡಕ್ ಹೋಗಿದ್ದಾರೆ. ಅವ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ, ಮಕ್ಕಳೆಲ್ಲ ವಿದೇಶದಲ್ಲಿ ಇದ್ದಾರೆ ಅಂತೆ, ಆದ್ರೆ ಅವರಿಗೂ ಕೂಡ ಹೇಳಕ್ ಆಗದೆ ಇರೋ ತರ, ಪೊಲೀಸ್ಗೂ ಕೂಡ ಹೇಳಕ್ ಆಗದೆ ಇರೋ ತರ ಟ್ರ್ಯಾಪ್ ಮಾಡ್ತಾರೆ ಇವರು. ಆ ತರ ನಮ್ಮನ್ನ ಒಂದು ಅರೆಸ್ಟ್ ಮಾಡ್ಬಿಡ್ತಾರೆ. ಅದು ಮನೆಯಲ್ಲೇ ಅವ್ರಿಗೆ ಎಲ್ಲೋ ಆಚೆ ಹೋಗಕ್ಕೂ ಬಿಡದೇ ಇರೋ ತರ ಅರೆಸ್ಟ್ ಮಾಡಿ, ಅಲ್ಲೇ ಆನ್ಲೈನ್ ಅಲ್ಲೇನೆ ಫೋನಲ್ಲಿ ಏನು ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾರೆ, ಅಲ್ಲೇ ಅವ್ರಿಗೆ ಅದು ಇದು ಕ್ವಶನ್ಸ್ಗಳನ್ನ ಕೇಳಿ ಅವ್ರನ್ನ ಹೆದರ್ಸೋ ತರ ಮಾಡಿ ಈ ತರ ಎಲ್ಲ ಟ್ರ್ಯಾಪ್ ಮಾಡ್ತಾರೆ. ಹಂಗಾಗತ್ತೆ. ಇನ್ನು ಅವ್ರ ಪರ್ಸನಲ್ ಡೀಟೇಲ್ಸ್ಗಳನ್ನ ಎಲ್ಲಾನು ಹೇಳಿ ಅವ್ರಿಗೆ, ನೀವು ಇಲ್ಲಿ ಇರ್ತೀರಾ, ನಿಮ್ ಮಕ್ಕಳು ಇಲ್ಲಿ ಇರ್ತಾರೆ, ನೀವ್ ಈ ಕೆಲಸ ಮಾಡ್ತಿದ್ರಿ, ಇದು ಅದು ಅವ್ರದ್ದೆಲ್ಲಾ ಡೀಟೇಲ್ಸ್ಗಳನ್ನು ಹೇಳಿ ಅವರು ಹೌದು ನಿಜ ಇವರು ನಿಜವಾಗ್ಲೂ CBI ಏನೋ ಅನ್ನೋ ತರ ಒಪ್ಪೋ ತರ ಮಾಡ್ತಾರೆ. ಅವರು ಅಂತ ಟ್ರ್ಯಾಪ್ನ ಮಾಡ್ತಾರೆ. ಅದು ಎಷ್ಟೇ ಓದ್ಕೊಂಡಿರೋರಾಗಿರಿ, ನೀವು ಎಷ್ಟೇ ಬುದ್ಧಿ ಇರೋರಾಗಿರಿ, ಅಂಥವ್ರನ್ನು ಕೂಡ ಟ್ರ್ಯಾಪ್ ಮಾಡುವಂತ ಕಲೆನ ಅವ್ರು ಕಲ್ತಿರ್ತಾರೆ. ಅದಕ್ಕೆ ಹೇಳೋದು ಹುಷಾರಾಗಿರಿ ಅಂತ. ಇನ್ನು ಈ ಪರ್ಸನಲ್ ಡೀಟೇಲ್ಸ್ಗಳೆಲ್ಲ ಹೆಂಗ್ ಸಿಗುತ್ತೆ ಇವ್ರಿಗೆ ಅಂತಂದ್ರೆ, ಇದೆಯಲ್ಲ ಸೋಷಿಯಲ್ ಮೀಡಿಯಾ ಮಾಡ್ತೀವಲ್ಲ ನಾವೇನೆ, ನಮ್ಮ ಪರ್ಸನಲ್ ಡೀಟೇಲ್ಸ್ನ ನಾವೇ ಶೇರ್ ಮಾಡಿರ್ತೀವಿ ಅಲ್ಲ, ತಗೊಳ್ಳಿ ಬನ್ನಿ ನಮ್ಮ ಮನೆಗೆ ಅನ್ನೋ ತರ, ರೋಡಲ್ಲೋಗ ಮಾರಮ್ಮನ ಮನೆ ಕರಿತೀವಲ್ಲ ಆ ತರ ಮಾಡ್ಕೊಂಡಿರ್ತೀವಿ ನಾವೇನೇನೆ. ಅದಕ್ಕೆ ಹೇಳಿದ್ದು ಯೂಟ್ಯೂಬ್ಗೂ ಸಂಬಂಧ ಇದೆ ಇದು ಅಂತ ಅಂದ್ಬಿಟ್ಟು. ನೀವು ವಿಡಿಯೋಗಳನ್ನ ಮಾಡೋರು ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡ್ಕೊಂತೀರಲ್ಲ, ಎಲ್ಲಾನು ಕೂತಿದ್ದು ತಿಂದಿದ್ದು ಹೋಗಿದ್ದು ಬಂದಿದ್ದು ಎಲ್ಲಾನು ಒಂದಿಷ್ಟು ಏನು ಸೀಕ್ರೆಟೇ ಇಲ್ದಂಗೆ ಎಲ್ಲಾನು ಶೇರ್ ಮಾಡ್ಕೊಂತಾ ಇರೋದೆ. ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಗಂಡ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಏನ್ ಕೆಲ್ಸಕ್ಕೆ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಇನ್ನು ಮಕ್ಕಳು ಎಷ್ಟು ಜನ, ಅವ್ರು ಯಾವ ಸ್ಕೂಲ್ಗೆ ಹೋಗ್ತಾರೆ, ಅವ್ರ ಸ್ಕೂಲ್ ಯಾವುದು, ಅವ್ರಿಗೆ ಎಷ್ಟು ಫೀಸ್ ಕಟ್ತಾ ಇದ್ದೀವಿ ತಿಂಗಳಿಗೆ ವರ್ಷಕ್ಕೆ,
ಇದೆಲ್ಲಾನು ಶೇರ್ ಮಾಡ್ಕೊಂತೀರಾ. ಮನೆಗೆ ತಗೊಂಬಂದಿದ್ ವಸ್ತು, ನಮ್ಮ ಮನೆಗೆ ಇಷ್ಟು ಚಿನ್ನ ತಗೊಂಬಂದ್ವಿ, ನಮ್ಮ ಮನೆಗೆ ಈ ವೆಹಿಕಲ್ ತಗೊಂಬಂದ್ವಿ, ನಮ್ಮ ಮನೆಗೆ ಈ ವಸ್ತು ತಗೊಂಬಂದ್ವಿ, ಯಾವ್ದೊಂದು ಬಿಡಲ್ಲ, ಎಲ್ಲಾನು ಶೇರ್ ಮಾಡ್ಕೊಂತಾ ಇರೋದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾರು ನೋಡ್ಬೇಕು ಅಂತ ಗೊತ್ತಿಲ್ಲ, ಅದರಿಂದ ಯಾರು ಏನ್ ಕಲಿಬೇಕು ಅನ್ನೋದು ಗೊತ್ತಿಲ್ಲ. ಯೂಟ್ಯೂಬ್ ಇರೋದು ನಿಮಗೆ ನಿಮ್ಮ ಸ್ಕಿಲ್ಲು ಟ್ಯಾಲೆಂಟ್ನ ತೋರಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ, ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಲ್ಲ. ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡೋರು, ಅದರಲ್ಲೂ ವ್ಲಾಗ್ಗಳನ್ನ ಮಾಡ್ತಾ ಇರೋರು ಇಂಥದನ್ನ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ತೋರಿಸಿದ್ರೆ ಒಳ್ಳೇದು. ಕೆಲವರು ಯಾರ್ಯಾರೋ ಮಾಡ್ತಿರ್ತಾರಲ್ಲ, ಅವ್ರು ನೋಡಿ ಅವರೇ ಮಾಡ್ತಾರೆ, ನಮ್ದೇನು ಅನ್ನೋ ಥರ ಅವ್ರಿಗೆ ಬಂದಿರೋ ಸಮಸ್ಯೆನ ಅವ್ರು ನಿಭಾಯಿಸ್ಕೊಂತಾರೆ. ಇವಾಗ ಹೇಳ್ದೆ ಅಲ್ಲ ನಾನು, ಒಬ್ರದ್ದು ಚಾನಲ್ದು ಕುಕಿಂಗ್ ಚಾನಲ್ ಅವರು, ಅವ್ರಿಗೆ ಇದೇ ಥರ ಆಗಿ ಅವ್ರು ಟ್ರಾಪ್ ಸಿಕ್ಕಾಕೊಂಡಿದ್ರೆ ಎಷ್ಟು ದುಡ್ಡು ಹೋಗ್ತಾ ಇತ್ತು. ಅವರು ಬುದ್ಧಿ ಇತ್ತು, ಅವ್ರೇನೋ ಸರಿ ಮಾಡ್ಕೊಂಡ್ರು ಅದನ್ನ. ಕೆಲವ್ರು ಇರ್ತಾರಲ್ವ, ಈಗ ಟೀಚರ್ಗೆ ಏನಿತ್ತು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ಆದ್ರೆ ಯಾಕೆ ಅವ್ರು ಹೆದರ್ಕೊಂಡು ಇವ್ರು ಟ್ರಾಪ್ಗೆ ಸಿಕ್ಕಾಕೊಂಡ್ರು? ಅದು ಒಂದಲ್ಲ ಎರಡಲ್ಲ 24 ಕೋಟಿ ದುಡ್ಡನ್ನ ಕೊಟ್ಟು ಕಳ್ಕೊಂಡಿದ್ದಾರೆ. ತಿಂದಿಲ್ಲ, ಉಂಡಿಲ್ಲ, ಮಕ್ಕಳು ಅನುಭವಿಸ್ಲಿಲ್ಲ, ದುಡ್ಡನ್ನ ಯಾರು ಅನುಭವಿಸ್ಲಿಲ್ಲ, ಈ ಅಮ್ಮನೂ ಅನುಭವಿಸ್ಲಿಲ್ಲ. ಆದ್ರೆ ಎಲ್ಲಾ ದುಡ್ಡು ಹೋಯ್ತಾ. ಇವಾಗ ಆ ದುಡ್ಡು ವಾಪಸ್ ಬರುತ್ತಾ? ಈಗೇನೋ ಅವರು 6 ಜನ ಇದ್ರಂತೆ, 6 ಜನನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ರು ಆ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸ್ವಲ್ಪ ಯಾಮಾರಿದ್ರೆ ಇನ್ನೂ 1.5 kg ಚಿನ್ನನೂ ಹೋಗಿರೋದು, 24 ಕೋಟಿನೇ ಹೋಯ್ತು, ಇನ್ನು 1.5 kg ಚಿನ್ನ ಇನ್ನೇನು, ಈ ತರ ಆಗತ್ತೆ. ಅದಕ್ಕೇನೇನೆ ಏನಾದ್ರೂ ಸರಿನೇ ವಿಡಿಯೋಗಳನ್ನ ಮಾಡೋವಾಗ ನಿಮಗೆ ವಿಡಿಯೋಗಳನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಏನು ಕಂಟೆಂಟ್ ಇದೆ ಅದರಲ್ಲಿ ಏನು ತೋರಿಸ್ಬೇಕೋ ಅಷ್ಟು ತೋರಿಸಿ. ವ್ಲಾಗು ಅಂದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ, ಇಂಥವೆಲ್ಲ ತೋರಿಸ್ಕೊಂಡ್ರೆ ವ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಫುಲ್ ಬೆಳಗಿಂದ ಸಂಜೆ ನೈಟ್ ತನಕ ಮಲಗೋ ತನಕ, ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಏನೇನ್ ನಡೀತದೆ ಎಲ್ಲಾನು ಶೇರ್ ಮಾಡ್ಕೊಂತಾ ಇರೋದೆ. ಓಕೆ, ನಿಮ್ಮ ರೊಟೀನ್ಗಳನ್ನ ಶೇರ್ ಮಾಡ್ಕೊಳ್ಳಿ. ಅದು ಬಿಟ್ಟು ಇಷ್ಟು ಒಡವೆ ತಗೊಂಡ್ ಬಂದ್ವಿ ನಾವು, ಇಂಥ ಜಾಗಕ್ಕೆ ಹೋಗ್ತೀವಿ ನಾವು, ಹೋಗಿದ್ವಿ, ಹೋಗೋದು ಅಷ್ಟೇ. ಇವಾಗ ಎಲ್ಲರೂ ಟ್ರಿಪ್ಗಳು ಹೋಗ್ತಾರೆ ಅಂತ ಬ್ಯಾಗ್ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಅದಕ್ಕೊಂದಿಷ್ಟು ಶಾಪಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲಾನು ಶೇರ್ ಮಾಡ್ಕೊಂಡು, ಯಾವತ್ತು ಹೋಗ್ತೀವಿ ಯಾವತ್ತು ಬರ್ತೀವಿ ಅದನ್ನು ಕೂಡ ಎಲ್ಲ ಹೇಳ್ಕೊಂಡ್ಬಿಟ್ಟಿರ್ತಾರೆ ವಿಡಿಯೋಗಳಲ್ಲಿ. ನೀವು ಮುಂಚೆನೆ ಎಲ್ಲಾನು ಹಂಗೆ ಹೇಳಿದ್ರೆ ಯಾರಾದ್ರೂ ಕಳ್ಳರು ಮನೆಗೆ ಬರ್ದೇ ಇರ್ತಾರ? ಎಲ್ಲಾನು ನೀವೇ ಅವರಿಗೆ ಆಹ್ವಾನ ಕೊಟ್ಟು ಹೋದಂಗೆ ಅಲ್ವಾ? ಇನ್ನು ಇಂಥ ಡೀಟೇಲ್ಗಳು, ಗಂಡ ಕೆಲಸ ಮಾಡೋದು, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಸಂಬಳ ದುಡಿತಾರೆ, ಎಲ್ಲಿದೆ ಅವ್ರದ್ದು ಆಫೀಸು, ಎಷ್ಟು ಟೈಮ್ಗೆ ಹೋಗಿ ಎಷ್ಟು ಟೈಮಿಗೆ ಬರ್ತಾರೆ, ಇದನ್ನು ಎಲ್ಲ ಹೇಳಿರ್ತೀರಾ. ಇನ್ನು ಮಕ್ಕಳ ಬಗ್ಗೆನೂ ಎಲ್ಲ ಹೇಳಿರ್ತೀರಾ. ಮಕ್ಕಳುಗಳ ಬಗ್ಗೆನೂ ಅಷ್ಟೇನೆ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಹೆಣ್ಮಕ್ಳು ಇರೋರು ತುಂಬಾ ಹುಷಾರಾಗಿರಿ. ಅದು ಒಂದು ಇವಾಗಷ್ಟೇ ನಾನೊಂದು ವಿಡಿಯೋನ ನೋಡಿದೆ. ಪಾಪ ಒಂದು 10 ವರ್ಷದ ಹುಡುಗಿ ಮೇಲೆ ಆಗಿರೋ ಕೇಸು ಇದು ತಮಿಳ್ನಾಡಲ್ಲಿ. ನಿಜವಲ್ಲೂ ಬೇಜಾರಾಗತ್ತೆ ಇಂಥವೆಲ್ಲ ನೆನೆಸ್ಕೊಂಡಾಗ. ಆ ಹುಡುಗಿ ಮೇಲೆ ಅದು ಮಾಡ್ದವನು ಇನ್ಯಾರು ಅಲ್ಲ, ಪಕ್ಕದ ಮನೇಲಿ ಇದ್ದವನೇ ಅಂತೆ. ಅವನು ಎಷ್ಟು ದಿನಗಳಿಂದ ಅವನು ಅದನ್ನ ಸ್ಕೆಚ್ ಹಾಕೊಂಡಿದ್ನಂತೆ ಈ ತರ ಮಾಡೋದಕ್ಕೆ. ಆ ಮಗು ಮೇಲೆ, 10 ವರ್ಷದ ಮಗು ಮೇಲೆ. ಅವ್ನು ಏನ್ ಹೊಟ್ಟೆಗೆ ಅನ್ನ ತಿಂದು ಬದುಕ್ತಾನೋ ಇನ್ನೇನ್ ತಿಂದು ಬದುಕ್ತಿದ್ದಾನೋ ಗೊತ್ತಿಲ್ಲ. ಅವನು ಹೆಂಗ್ ಮನ್ಸು ಬರುತ್ತೆ ಇಂಥವೆಲ್ಲ ಮಾಡೋದಕ್ಕೆ? ಅದಕ್ಕೆ ಎಲ್ಲಾ ಡೀಟೇಲ್ಸ್ಗಳನ್ನೂ ಶೇರ್ ಮಾಡ್ಕೊಬೇಡಿ, ಮಕ್ಕಳುಗಳನ್ನ ತೋರಿಸ್ಬೇಡಿ. ಹೆಣ್ಮಕ್ಳುಗಳು ವಯಸ್ಸಿಗೆ ಬಂದಿರ್ತಾರೆ, ತೋರಿಸ್ಕೊಬೇಡಿ, ವಿಡಿಯೋಗಳನ್ನ ಮಾಡಬೇಡಿ. ಅವ್ರನ್ನ ಏನಕ್ಕೆ ಬಡ್ಕೊಳ್ಳೋದು? ಇದಕ್ಕೇನೇನೆ ಸುಮ್ಮನೆ ಅಲ್ಲ. ನಿಮ್ಮ ಮಕ್ಕಳುಗಳನ್ನ ತೋರಿಸೋದ್ರಿಂದ ಏನೋ ನಮ್ಗೆ ಏನೋ ಆಗ್ಬಿಡುತ್ತೆ ಅನ್ನೋ ತರ ಅಲ್ಲ. ಇಂಥವೆಲ್ಲ ನೀವೇ ಶೇರ್ ಮಾಡ್ಕೊಂತೀರಾ. ಅವ್ರು ಸ್ಕೂಲ್ಗೆ ಹೋಗೋದು ಬರೋದು, ಏನ್ರಲ್ಲಿ ಹೋಗ್ತಾರೆ, ಏನ್ರಲ್ಲಿ ಬರ್ತಾರೆ, ಬಸ್ಸಲ್ಲಿ ಹೋಗ್ತಾರ, ಸೈಕಲಲ್ಲಿ ಹೋಗ್ತಾರ, ನಡ್ಕೊಂಡು ಹೋಗ್ತಾರ, ನೀವೇ ಬಿಟ್ಟು ಬರ್ತೀರೋ, ಅವ್ರ ಸ್ಕೂಲ್ ಎಷ್ಟೊತ್ತಿಗೆ ಬಿಡುತ್ತೆ, ಇಂಥವು ಎಲ್ಲಾನು ಡೀಟೇಲ್ಸ್ಗಳನ್ನ ಹೇಳ್ಕೊಡೋದೆ. ಅವ್ರ ಸ್ಕೂಲ್ ಯಾವುದು ಅನ್ನೋದ್ರಿಂದ ಹಿಡಿದು ಎಲ್ಲಾನು. ಅವನಿವಾಗ ಪಾಪ ಹುಡುಗಿ ಏನ್ ಮಾಡಿತ್ತು, ಪಾಪ ಅವ್ರ ಅಮ್ಮ ಏನೋ ಅಂಗಡಿಗೆ ಕಳಿಸಿದ್ರಂತೆ. ಅಂಗಡಿ ಕಳಿಸಿದಾಗ ಅವನು ಅಲ್ಲೇ ಇದ್ದವನು ಆ ಹುಡುಗಿಗೆ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು, ಬಾ ಮನೆಗೆ ಬಿಡ್ತೀನಿ ಅಂತ ಕರ್ಕೊಂಡೋಗಿ ಆ ಹುಡುಗಿ ಮೇಲೆ ಮಾಡಬಾರದನ್ನ ಮಾಡಿ, ಅವ್ಳಿಗಿನ್ ಸಾಯೋ ತರ ಮಾಡಿ, ಅವ್ಳು ಸತ್ತ ಮೇಲೆ ತಗೊಂಡೋಗಿ ಕೆರೆಗೆ ಎಸ್ಬಿಟ್ಟು ತಿರ್ಗಾ ಅವ್ರ ಅಪ್ಪ ಅಮ್ಮನ ಜೊತೆನೆ ಸೇರ್ಕೊಂಡು ಆ ಮಗುನ ಹುಡ್ಕೋ ಕೆಲಸ ಮಾಡಿದಾನೆ. ಅಂದ್ರೆ ಅವ್ನು ಇನ್ನೆಷ್ಟು ಪ್ಲಾನ್ ಮಾಡಿರ್ಬೇಕು ಇದ್ರ ಬಗ್ಗೆ. ಮಕ್ಕಳುಗಳು, ಹೆಣ್ಮಕ್ಳುಗಳು ಇಟ್ಕೊಂಡಿರೋರು, ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಚಿಕ್ಕ ಮಕ್ಕಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಪಕ್ಕದ ಮನೆ ಕಳಿಸ್ಬೇಕು ಅಂತಂದ್ರು ಯೋಚನೆ ಮಾಡ್ಬೇಕಾಗಿರೋಂಥ ಪ್ರಪಂಚ ಇವಾಗ. ಪಕ್ಕದ ಮನೆನೇ ಅಲ್ಲ, ಮನೆಯಲ್ಲಿ ಸ್ವಂತ ಅಣ್ಣ ತಮ್ಮ ಅಪ್ಪ ಯಾರೇ ಇದ್ರು ಕೂಡ ಅವ್ರ ಜೊತೆ ಮಗುನ ಒಂಟಿಯಾಗಿ ಬಿಟ್ಟು ಕೂಡ ಯೋಚನೆ ಮಾಡ್ಬೇಕಾಗಿರೋಂಥ ಇದು ಇದೆ ಇವಾಗ. ಅಂತ ಪ್ರಪಂಚನೇ ಇದೆ ಇವಾಗ. ಅಂಥದ್ರಲ್ಲಿ ನೀವು ಯಾವುದು ಏನು ಸೀಕ್ರೆಟ್ಗಳಿಲ್ಲ, ಫಿಲ್ಟರ್ಗಳಿಲ್ಲ ಅನ್ನೋ ತರ ಎಲ್ಲಾನು ಶೇರ್ ಮಾಡ್ಕೊಳ್ಳೋದೆ. ಯಾಕೆ ಹಂಗೆ ಮಾಡ್ತೀರಾ? ಯಾರು ನೋಡ್ಬೇಕು ಅಂತ ಹಂಗೆ ಮಾಡ್ತೀರಾ? ಯಾರಿಗೋಸ್ಕರ ಹಂಗೆ ಮಾಡ್ತೀರಾ ವಿಡಿಯೋಗಳನ್ನ? ಬೇಡ, ಅಂತವೆಲ್ಲ ಮಾಡಕ್ ಹೋಗ್ಬೇಡಿ. ಇಂಥ ಟ್ರ್ಯಾಪ್ಗಳಿಗೆ, ಇಂಥ ಮಗುಗಾಗಿರೋ ಪರಿಸ್ಥಿತಿ ಆ ಪಾಪ ಅಪ್ಪ ಅಮ್ಮ ಏನ್ ಮಾಡ್ಬೇಕು? ಅನ್ಯಾಯವಾಗ ಮಗು ಜೀವ ಹೋಯ್ತಲ್ಲ. ಅದಕ್ಕೆ ಹೇಳೋದು, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂದ ತಕ್ಷಣ ಈ ತರ ತೋರಿಸ್ಕೊಳ್ಳೋದೇ ವಿಡಿಯೋಗಳಲ್ಲ, ಇವೇ ವಿಡಿಯೋಗಳಲ್ಲ.
ಏನಾದ್ರೂ ನಿಮ್ದು ಕಂಟೆಂಟ್ ಯೂಸ್ಫುಲ್ ಆಗೋಂಥದನ್ನ ತೋರಿಸ್ಕೊಳ್ಳಿ, ಇಂಥದನ್ನೆಲ್ಲ ತೋರಿಸ್ಕೊಳ್ಳೋದು. ನೀವು ಮನೆಗೆ ಏನಾದ್ರೂ ವಸ್ತುಗಳನ್ನ ತಗೊಂಬರೋದು, ಕಾರು ಬೈಕು, ಅವು ನಂಬರ್ ಪ್ಲೇಟ್ ಸಮೇತ ಝೂಮ್ಗಳು ಹಾಕಿ ತೋರಿಸ್ತೀರಾ. ಏನಕ್ಕಂತ ಗೊತ್ತಿಲ್ಲ, ಯಾರು ನೋಡ್ಬೇಕು ಅದನ್ನೆಲ್ಲಾನು, ಯಾರಿಗೋಸ್ಕರ ಅದನ್ನ ತೋರಿಸ್ತೀರಾ? ಇನ್ ಮೈ ಮೇಲೆ ಹಾಕೊಂಡಿರೋ ಒಡವೆಗಳ್ನು ಅಷ್ಟೇನೆ ಝೂಮ್ ಹಾಕಿ ತೋರಿಸ್ತೀರಾ. ಏನ್ ನಿಮ್ಮ ಹತ್ರನೇ ಇದೆ ಅಂತನಾ, ನೀವೇ ತಗೊಂಡಿರೋದು ಅಂತನಾ, ಇನ್ಯಾರ ಕೈಯಲ್ಲೂ ಆಗಲ್ಲ ಅಂತನ? ಇಂಥವೆಲ್ಲ ನೀವೇ ತೋರಿಸಿ ನಿಮ್ಮ ಇದನ್ನ ನೀವೇ ಎಲ್ರಿಗೂ ಶೇರ್ ಮಾಡ್ಕೊಂಡ್ಮೇಲೆ ಇನ್ನೇನಾಗತ್ತೆ ಅಲ್ಲಿ? ಇಂಥದ್ದೇ ಆಗತ್ತೆ. ಇಂಥದ್ದು ಕಾಯ್ತಾ ಇರ್ತಾರೆ. ನಮ್ಮ ಪರ್ಸನಲ್ ಡೇಟಾಗಳನ್ನ ತಗೊಳೋದಕ್ಕಂತಾನೇನೆ ಎಷ್ಟೋ ದುಡ್ಡುಗಳು ಕೊಟ್ಟು ಸ್ಕ್ಯಾಮ್ಗಳನ್ನ ಮಾಡಿ ಡೇಟಾಗಳನ್ನ ತಗೊಂತಾರೆ ಗೊತ್ತಾ, ಹ್ಯಾಕರ್ಸ್ಗಳಿಂದ. ಅದಕ್ಕಂತಾನೇ ಇದಾರೆ ಜನಗಳು, ಹ್ಯಾಕ್ ಮಾಡೋದಕ್ಕಂತಾನೇನೆ. ಯಾವ್ದಾದ್ರು ಈ ಎಲ್ಲಾದ್ರೂ ಹೋಗಿರ್ತೀವಿ, ಏನಾದ್ರು ಶಾಪಿಂಗ್ಗಳಿಗೆ ಹೋಗಿರ್ತೀವಿ, ಅಲ್ಲೆಲ್ಲಾನು ಏನಾದ್ರು ಒಂದೊಂದು ಚೀಟಿಗಳು ಕೊಟ್ಟಿರ್ತಾರೆ, ಅದನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಂತವಕ್ಕೆಲ್ಲಾನು ಫೋನ್ ನಂಬರು ಅದು ಇದು ಎಲ್ಲಾನು ಬರ್ದು ಬರಕ್ ಹೋಗ್ಬೇಡಿ, ಅದರಲ್ಲೂ ಕೂಡ ಟ್ರ್ಯಾಪ್ ಆಗುತ್ತೆ. ಆಮೇಲೆ ವೋಚರ್ಗಳನ್ನ ಕಳಿಸ್ತಾರೆ ನಿಮ್ಮ ಮೊಬೈಲ್ಗಳಿಗೆ, ಗಿಫ್ಟ್ ವೋಚರ್ಗಳು ಅಂತ ಅಂದ್ಬಿಟ್ಟು. ಅಂಥದನ್ನೇನಾದ್ರೂ ಕ್ಲಿಕ್ ಮಾಡಿದೀರಾ ಅಂತಂದ್ರೆ ಅಲ್ಲೂ ಕೂಡ ನಿಮ್ಮ ಡೇಟಾಗಳು ಸಿಕ್ಕೋಗುತ್ತೆ ಅವರಿಗೆ. ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಗೂಗಲ್ ಆಗಲಿ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ ಎಲ್ಲಾದ್ರೂ ಆಗಲಿ, ನಾವು ಯಾವ್ದಾದ್ರು ಒಂದು ವಿಷಯ ಬಗ್ಗೆ ಸರ್ಚ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ನೋಡೋವೆಲ್ಲ ವಿಡಿಯೋಗಳನ್ನು ಅದ್ರ ರಿಲೇಟೆಡ್ ತೋರಿಸ್ತಾ ಇರುತ್ತೆ. ಜಸ್ಟ್ ಒಂದು ಸರ್ಚ್ ಮಾಡಿದ್ದಕ್ಕೇನೆ, ಅಂದ್ರೆ ನಿಮ್ಗೆ ಇದೇ ಬೇಕಾಗಿರುತ್ತೆ ಅನ್ನೋದು ಅದಾಗ್ಲೇ ತಿಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳೋದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಸರ್ಚ್ ಮಾಡಿ ನೋಡೋವಾಗ್ಲೂ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಅದು ಕೂಡ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಅದನ್ನ ಇಟ್ಕೊಂಡು ಕೂಡ ನಿಮ್ಮನ್ನ ಟ್ರ್ಯಾಪ್ ಮಾಡೋರು ಇದ್ದಾರೆ. ನೀವು ಇಂಥದನ್ನ ಮಾಡಿದೀರಾ, ಇಂಥದನ್ನ ನೋಡಿದೀರಾ, ಇಂಥವೆಲ್ಲಾನು ಹೇಳ್ತಾರೆ. ಇಂಥದ್ರಲ್ಲೂ ಟ್ರ್ಯಾಪ್ಗಳನ್ನ ಮಾಡೋರಿದ್ದಾರೆ. ಎಷ್ಟು ಹ್ಯಾಕರ್ಸ್ಗಳಿದ್ದಾರೆ ಗೊತ್ತಾ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಜನಗಳಿದ್ದಾರೆ. ಹುಷಾರಾಗಿ ಏನೇ ಮಾಡಿದ್ರು ಕೂಡ ಹುಷಾರಾಗಿ ಮಾಡ್ಕೊಳ್ಳಿ. ಆದಷ್ಟು ಸೋಷಿಯಲ್ ಮೀಡಿಯಾನ ಎಷ್ಟು ಕಮ್ಮಿ ಸಾಧ್ಯ ಅಷ್ಟು ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು. ಆದಷ್ಟು ನೀವು ಯೂಸ್ ಮಾಡಬೇಡಿ ಅಂತಲ್ಲ, ನಿಮ್ಮ ಪರ್ಸ್ನಲ್ನ ತೋರಿಸ್ಕೊಳ್ಳೋದನ್ನ ಬಿಟ್ಬಿಟ್ಟು ನಿಮ್ಮ ಕಂಟೆಂಟು, ನಿಮ್ಮ ಟ್ಯಾಲೆಂಟ್, ಸ್ಕಿಲ್ಲು ಇದನ್ನ ತೋರಿಸ್ಕೊಳ್ಳೋದ್ರ ಕಡೆ ನೀವು ಗಮನ ವಹಿಸಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಇಂಥ ಟ್ರ್ಯಾಪ್ಗಳಿಗೆ ಸಿಕ್ಕಾಕೊಂಡಾಗ ಈ ತರ ಆಗತ್ತೆ. ದುಡ್ಡು, ಹಣ, ಆಸ್ತಿ ಎಲ್ಲಾನು ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಬರುತ್ತೆ. ಆ ತರ ಮಾಡ್ಬಿಡ್ತಾರೆ. ಇನ್ನೂ ಹೆಚ್ಚು ಅಂತಂದ್ರೆ ಮಾನ ಮರ್ಯಾದೆ ಕಳಿಯೋ ಅಂತ ಪರಿಸ್ಥಿತಿಗೂ ತಂದ್ಬಿಡ್ತಾರೆ. ಇನ್ನು ಆವಾಗಲೇ ಹೇಳ್ದಂಗೆ ಮಕ್ಕಳುಗಳನ್ನ ಹುಷಾರಾಗಿ ಇರಿಸ್ಕೊಳ್ಳಿ. ಯಾರ ಮನೆಗೂ ಎಲ್ಲಿಗನ ಆಗೋಗ್ಲಿ ಪಕ್ಕದ ಮನೆಗೆ ಕಳಿಸ್ಬೇಕು ಅಂತಂದು ಜೊತೆನಲ್ಲಿ ಹೋಗಿ ಜೊತೆನಲ್ಲಿ ಬರುವಂತ ಇದನ್ನ ಮಾಡಿ. ಆದಷ್ಟು ಪಕ್ಕದ ಮನೆಗಳಾಗ್ಲಿ ಯಾರೇ ಆಗೋಗ್ಲಿ ಎಲ್ಲಿಗೂ ಕಳಿಸ್ದಿರ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅದರಲ್ಲೂ ಹೆಣ್ಮಕ್ಳುಗಳನ್ನ. ಈಗಾಗಿದ್ದನ್ನ ಹೇಳ್ದೆ ಅಲ್ವಾ, ಇಂಥದ್ದೆಲ್ಲ ಆಯ್ತು ಅಂತಂದಾಗ ಅದನ್ನ ತಡ್ಕೊಳ್ಳೋದಕ್ಕಾಗಲ್ಲ. ಅದೊಂಥರ ಆಗ್ಬಿಡುತ್ತೆ, ಬೇಜಾರಾಗತ್ತೆ, ಹಿಂಸೆ ಆಗತ್ತೆ ಅಂತವೆಲ್ಲ ನೆನ್ಸ್ಕೊಂಡಾಗ. ಓಕೆನಾ? ಇದು ಇವತ್ತಿನ ವಿಷಯ. ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಇದರಲ್ಲಿ ತಪ್ಪಿತ್ತು ಅಂತಂದ್ರೆ, ಏನಾದ್ರು ಮಿಸ್ಟೇಕ್ ಅನಿಸ್ತು ಅಂತಂದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಮಾತಾಡಿರೋದ್ರಲ್ಲಿ ಏನಾದ್ರೂ ತಪ್ಪಿತ್ತು ಅಂತಂದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ಆಯ್ತಾ? ನನಗೆ ಗೊತ್ತಿರೋಷ್ಟು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ಒಳ್ಳೆ ರೀತಿಲೇ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ. ಇಂಥ ಟ್ರ್ಯಾಪ್ಗಳಿಗಾಗ್ಲಿ ಇಂಥ ಇದಕ್ಕೆಲ್ಲ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ, ಹುಷಾರಾಗಿರಿ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.